ಇದಂತ ಜಾಗದಲ್ಲಿ 2 ಕೋಟಿ ವೆಚ್ಚಕ್ಕೆ ಅಂಬೇಡ್ಕರ್ ಭವನ ನಮ್ಮ ತಾಲೂಕು 2019ನೇ ಇಸ್ವಿಯಿಂದ ಕುಶಾಲನಗರ ತಾಲೂಕು ಆದ್ಮೇಲೆ ತಾಲೂಕು ಮಟ್ಟದಲ್ಲಿ ಒಂದು ಅಂಬೇಡ್ಕರ ಭವನಕ್ಕೆ ಅವಕಾಶ ಆಯಿತು. ಯಾಕೆ ಅವತ್ತು ಬರಲಿಲ್ಲ ಅಂತ ನಾನು ಕೇಳಕ್ ನನಗೆ ಇವತ್ತಿನ ಪ್ರಶ್ನೆ ಅಲ್ಲ. ಈಗ ನಮಗೆ ಅವಕಾಶ ಇದೆ, ನಮಗೆ ಜಾಗ ಫಿಕ್ಸ್ ಆಗಿದೆ, ಸರ್ಕಾರದ ವತಿಯಿಂದ ಅನುದಾನವನ್ನು ಬಿಡುಗಡೆ ಆಗಿದೆ. ನಾವು ಯಾಕೆ ನಿಮ್ನ ವಿಶ್ವಾಸ ತಗೋಬೇಕು ಅಂತಂದ್ರೆ ನಾವೇ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಅಲ್ಲ. ಅಂಬೇಡ್ಕರ್ ಭವನ ಇರ್ಬೋದು, ಅಂಬೇಡ್ಕರ್ ವಿಚಾರ ಅಂತ ಸಂದರ್ಭದಲ್ಲಿ ಇಡೀ ಎಲ್ಲಾ ನಾಗರಿಕರಿಗೆ ಅನುಕೂಲ ಆಗಂತ ಕೆಲಸ ಇದು. ಭವನಕ್ಕೆ ನಾನು ನಿಮ್ಮ ಸಲಹೆ ಅಂದ್ರೆ ಯಾಕಂದ್ರೆ ನನ್ಗೆ ಗೊತ್ತಿರಂಗೆ ಇದವ್ರಿಗೆ ಕೊಡಗಿನ ವ್ಯಾಪ್ತದಲ್ಲಿ ಒಂದು ಸ್ವಲ್ಪ ಹಿಂಗೆ ಹಂಗೆ ಒಂದು ಬದಲಾವಣೆ ಆಗಬಹುದು. ಈಗ ನಾನು ನಿಮ್ಮ ಟೈಮಿಂಗ್ಸ್ ನೋಡ್ಕೊಂಡು ನಮ್ಮ DSS ಸಂಘಟನೆ ಇರ್ಬೋದು, ಸ್ನೇಹಿತರುಗಳು ಇರ್ಬೋದು, ಮಾಧ್ಯಮ ಸ್ನೇಹಿತರುಗಳು ಇರ್ಬೋದು, ಆಮೇಲೆ ನಮ್ಮ ಚುನಾಯಿತ ಪ್ರತಿನಿಧಿಗಳು, ನಮ್ಮ ಪಾರ್ಟಿ ವ್ಯವಸ್ಥೆ ಇರ್ಬೋದು, ಇದು ಪಕ್ಷಾತೀತವಾಗಿ ನಡಿಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ರಾಜಕೀಯ ನಿರಂತರ ನಾವು ಮಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಾವು ರಾಜಕೀಯ ಮಾಡಬಹುದು ಅಂತ ನನ್ನ ಅಭಿಪ್ರಾಯ.